ಹಾಸನ ಜಿಲ್ಲೆಯ ಹಲವೆಡೆ ಮಳೆಯ ಅಬ್ಬರ ಜೋರಾಗಿದೆ. ಸಕಲೇಶಪುರದಲ್ಲಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಆಗಿದೆ. ಎಡಕುಮಾರಿ ಶಿರುವಾಗಿಲು ರೈಲ್ವೆ ಹಳಿ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಸದ್ಯ ದೊಡ್ಡ ಕುಸಿತದಂತಹ ಸ್ಥಳದಲ್ಲಿ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಭಾರೀ ಮಳೆ ನಡುವೆಯೂ ಕೂಡ ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು ಗಮನಿಸ್ತಾ ಇದ್ದೀವಿ. ಮಳೆಯ ಅವಾಂತರ ಈಗ ರಾಜ್ಯದೆಲ್ಲೆಡೆ ಸೃಷ್ಟಿಯಾಗಿರುವಂತದ್ದು. ದಿನಕ್ಕೊಂದು ಪ್ರದೇಶದಲ್ಲಿ ಮಳೆಯ ಅವಾಂತರ ಯಾವ ರೀತಿಯ ಸಿಚುವೇಶನ್ ಅನ್ನು ತಂದಿಡ್ತಿದೆ ಅಂತಂದ್ರೆ ಇವತ್ತು ಈ ಒಂದು ಸಂದರ್ಭಕ್ಕೆ ಸಕಲೇಶಪುರ ಸಾಕ್ಷಿಯಾಗಿರುವಂತದ್ದು. ಹಾಸನ ಜಿಲ್ಲೆಯಲ್ಲೂ ಕೂಡ ಹಲವೆಡೆ ಮಳೆಯ ಅಬ್ಬರ ಬಹಳ ತೀವ್ರತೆಯಿಂದ ಆಗ್ತಾ ಇದೆ. ಈಗ ಸಕಲೇಶಪುರದಲ್ಲಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಉಂಟಾಗಿರುವಂಥದ್ದು. ಸೊ ಸಕಲೇಶಪುರದ ಮೇಲೆ ಬಹಳಷ್ಟು ರೈಲ್ಗಳು ಓಡಾಡುತ್ತೆ. ಈಗ ಬೆಂಗಳೂರು ಮಂಗಳೂರು ರೈಲು ಓಡಾಡೋದು ಕೂಡ ಸಕಲೇಶಪುರದ ಮೇಲೆ ಓಡಾಡಬೇಕು. ಸೊ ಈ ಗುಡ್ಡ ಕುಸಿತ ಸಂಭವಿಸ್ತು ಅಂತ ಅಂದರೆ ಟ್ರೈನ್ ಓಡಾಡೋಕೆ ಸಾಧ್ಯ ಇಲ್ಲ. ಅಂಟಿನಲ್ಲೇ ಗುಡ್ಡವನ್ನು ತೆರವುಗೊಳಿಸಬೇಕು. ಅಲ್ಲಿ ತನಕ ಕೂಡ ಯಾರು ರೈಲ್ವೆಯಲ್ಲಿ ಸಂಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಎಡಕುಮಾರಿ ಹಾಗೆ ಶಿರುವಾಗಿಲು ಈ ರೈಲ್ವೆ ಹಳಿ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ಗುಡ್ಡ ಕುಸಿತದ ಸ್ಥಳದಲ್ಲಿ ಈಗ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಭಾರಿ ಮಳೆ ನಡುವೆಯೂ ಕೂಡ ಈ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಅಂತಂದ್ರೆ ಗುಡ್ಡ ಕುಸಿತವನ್ನ ತೆಗೆಯೋಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ತೀವ್ರತೆಯಲ್ಲಿ ಮಳೆ ಇನ್ನೂ ಕೂಡ ಬರ್ತಾ ಇದೆ. ಸೊ ಆದ್ರೂ ಕೂಡ ಅಲ್ಲಿನ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಯಾಕಂದ್ರೆ ರೈಲು ಸಂಚಾರ ಮಾಡಲೇಬೇಕು. ಪ್ರತಿನಿತ್ಯ ಪ್ಯಾಸೆಂಜರ್ಸ್ ಟ್ರೈನ್ ಬುಕ್ ಮಾಡ್ಕೊಂಡಿರ್ತಾರೆ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದಕ್ಕೆ ಗೂಡ್ಸ್ಗಳು ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಹಾಗೆ ಬಿಟ್ಬಿಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಗುಡ್ಡ ಕುಸಿತದ ಸ್ಥಳದಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗ್ತಿದೆ.